ದರ್ಶನ್ ಸ್ಟೋರಿ ಹೇಳ್ತೀನಿ. ಆಮೇಲೆ ಇವತ್ತು ಬೆಳಿಗ್ಗೆ 12 ಗಂಟೆಗೆ ನಾವು ಸೂಪರ್ 3ಯಲ್ಲಿ ಬೆಳಗಾವಿಯ ಒಂದು ನಿಂಗಾಪುರ ಅನ್ನುವಂಥ ಊರಲ್ಲಿ ಹೇಗೆ ಮಕ್ಕಳು ಈ ಟೈರ್ನ ಟ್ಯೂಬ್ ಇದೆಯಲ್ಲ, ಟ್ಯೂಬ್ ಮೇಲೆ ನಿಂತ್ಕೊಂಡು ಶಾಲೆಗೆ ಹೋಗ್ತಾಯಿದ್ರು. ಏನು ಸೊಮಾಲಿ ಅಲ್ಲ ಸರ್, ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಸಾಹುಕಾರರು. ಯಾವ ಸಾಹುಕಾರ, ಏನು ಪ್ರಯೋಜನ ಇಲ್ಲ. ಆದರೆ ಯಾವಾಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ, ಬೋಟ್ ಬಂದಿದೆ 12 ಗಂಟೆಗೆ ಸುದ್ದಿ ಮಾಡಿದ್ದು ನೋಡಿ. ಈ ಥರ ಬರ್ತಾಯಿದ್ರು ನೋಡಿ, ಈ ಥರ ಬರ್ತಾಯಿದ್ರು. ಈಗ ಅಲ್ಲಿಗೆ ಬೋಟ್ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ವಿಜುವಲ್ ಬಂದಿಲ್ಲ ಅಂದರೆ ಆಮೇಲೆ ತಗೋತೀನಿ. ಇದು ಸೂಪರ್ 3ಯ ಸಡನ್ ಇಂಪ್ಯಾಕ್ಟ್. 12 ಗಂಟೆ, ಕೇವಲ 6 ಗಂಟೆಯ ಒಳಗೆ ನಿಂಗಾಪುರ ಗ್ರಾಮಕ್ಕೆ ಬೋಟ್ ಬಂತು. ಟ್ಯೂಬು ಹೋಯ್ತು, ಬೋಟ್ ಬಂತು. ಸೂಪರ್ 3 ವರದಿ ಬೆನ್ನಲ್ಲೇ ಶಾಸಕರು ಫುಲ್ ಅಲರ್ಟ್, ಜಿಲ್ಲಾಧಿಕಾರಿ ಅಲರ್ಟ್. ತೋರಿಸಲ್ಲ ಬೋಟ್ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಿಂಗಾಪುರ ಗ್ರಾಮಕ್ಕೆ ಬೋಟ್ ಬಂತು. ಟ್ಯೂಬ್ನಲ್ಲಿ ಹೋಗ್ತಿದ್ದ ಶಾಲಾ ಮಕ್ಕಳಿಗೆ ಬೋಟ್. ದೃಶ್ಯ ತೋರಿಸ್ತೀನಿ ನೋಡಿ. ಕೇವಲ 24 ಅವರ್ಸ್ 48 ಅವರ್ಸ್ ಅಲ್ಲ ನೋಡಿ. ಇದು ಸೂಪರ್ 3 ಸಡನ್ ಇಂಪ್ಯಾಕ್ಟ್ ನೋಡಿ. ಯಾವ ರೀತಿ ಎಲ್ಲರೂ ಓಡೋಡಿ ಬಂದರು, ಶಾಸಕರು, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು. ಬೋಟ್ ಬಂತು ನೋಡಿ. ಆ ಮಕ್ಕಳು ಟ್ಯೂಬ್ ಮೇಲೆ ಹೋಗ್ತಾ ಇದ್ರು. ಟ್ಯೂಬ್ ಮೇಲೆ ಸರ್. ಮತ್ತೊಂದು ಕಡೆ ದೃಶ್ಯ ಹಾಕ್ರಪ್ಪ, ಟ್ಯೂಬ್ ಮೇಲೆ. ಆಮೇಲೆ ಇನ್ನೊಬ್ಬ ಎಳಿಬೇಕು ಅದನ್ನು. ಅಲ್ಲಿದ್ದ ರಾಜಕಾರಣಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಎಲ್ಲರನ್ನ ಹಂಗೆ ಕರ್ಕೊಂಡೋಗಿ ನೀರಲ್ಲಿ ಮುಳುಗಿಸಿ ಸಾಯಿಸ್ಬೇಕಿತ್ತು ಎಲ್ಲರನ್ನ ಕೂಡ. ನೋಡಿ ಈಗ ನೋಡಿ, ಈ ಥರ ಶಾಲೆಗೆ ಹೋಗೋದು ಈ ಥರ. ಆಮೇಲೆ ಅಲ್ಲಿಂದ ಹಿಂಗೆ ಎಳಿಬೇಕು, ಇಲ್ಲಿಂದ ಬಿಡಬೇಕು. ಈ ಹಿಂದಿಯಲ್ಲೊಂದು ಮಾತಿದೆ, ಚುಲ್ಲು ಬರ್ ಪಾನಿ ಮೇ ಡೂಬ್ ಜಾ ಅಂತ. ಅಲ್ಲಿದ್ದವ್ರಿಗೆ ಅದನ್ನು ಹೇಳ್ಬೇಕು ನಾವು. ಯಾವ ಸಾಹುಕಾರ ಇದ್ರೇನು ನೋಡಿ. ನಮ್ಮ ವರದಿ ಆಗಿ ಇನ್ನೂ 6 ಗಂಟೆ ಆಗಿಲ್ಲ, 12 ಗಂಟೆ 12ವರೆಗೆ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದರು 36 ದೊಡ್ಡ ಬೋಟ್ ಇದೆ, 10 ಸಣ್ಣ ಬೋಟ್ ಇದೆ. ಈ ಜಾಗ ನಮ್ಗೆ ಗೊತ್ತಾಗಲಿಲ್ಲ. ನಿಂಗಾಪುರ ನೋಡಿ, ಬೋಟ್ ಬಂದಿದೆ. ಬೋಟನ್ನು ಅಲ್ಲಿ ನೀರಲ್ಲಿ ಇಳಿಸಿದಾಗ ಮತ್ತೊಮ್ಮೆ ನಾಳೆ 12 ಗಂಟೆಗೆ ಮತ್ತೆ ಅದರ ಅಪ್ಡೇಟ್ ಕೊಡ್ತೀನಿ. ನಾಳೆ ಬೆಳಿಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ. 9 ಗಂಟೆಗೆ ಅಪ್ಡೇಟ್ ಕೊಡ್ತೀನಿ. ಬನ್ನಿ, ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗಿದೆ ಸೂಪರ್ 3 ಸ್ಟೋರಿ ನೋಡೋಣ ಬನ್ನಿ. ಟ್ಯೂಬ್ ಮೇಲೆ ಶಾಲಾ ಮಕ್ಕಳ ಪ್ರಯಾಣ. ನಮ್ಗೆ ಅಲ್ಲಿಂದ ಹಾಲು ಬಂತಾನ, ನಮ್ಮಪ್ಪ ನಮ್ಮದು ಅಲ್ಲಿ ಇರ್ತಾನ, ಬರಾಕ ತೊಂದರೆ ಆಗ್ತೈತೆ ನನಗೆ. ಟ್ಯೂಬ್ ಮೇಲೆ ಬರ್ಬೇಕನ್ನ ಪಾಡ್ಸಿದ್ದು ಎಲ್ಲ ತೊಗೊಂಡ್ಬರ್ಬೇಕನ್ನ, ಅದಕ್ಕೆ ನಮ್ಗೆ ಬ್ರಿಡ್ಜ್ ಕಟ್ಕೊಡ್ಬೇಕಂತ. ಟ್ಯೂಬ್ ಢಮ್ ಅಂದ್ರೆ ಮಕ್ಕಳ ಜೀವ ಖಲಾಸ್. ಏನು ಸರ್, ನಮಗೆ ಇದು ಹೊಳಿ ದಾಟೋದ್ಲೆ ನಮಗೆ ನಿರ್ವಾಹ ಇಲ್ರಿ. ಅಲ್ಲೇ ಹೊಲದಾಗ ನಾವು 20-25 ಕುಟುಂಬ ಅದ ನಮಗೆ. ದಿನ ಶಾಲೆ ಮಕ್ಕಳು ನಾವು ಕರ್ಕೊಂಡು ಹೋಗೋದು, ಕರ್ಕೊಂಬರೋದು. ನೀರ ಭಾಳ ಆಳ ಐತ್ರಿ. ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟುವ ಮಕ್ಕಳು. ಬೆಳಗಾವಿಯ ಸಿಂಗಾಪುರ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿ ಬಿಟ್ಟಿತ್ತು. ನೆರೆ ಬಂದು ದಾಟೋಕೆ ಶಾಲಾ ಮಕ್ಕಳು, ರೈತರು ಟ್ಯೂಬ್ ಬಳಕೆ ಮಾಡ್ತಿದ್ರು. ಜೀವನ ಅಂಗೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಅಪ್ಪಿ ಹೆಂಗೆ ಬಂದೆ? ಈ ವಟಾನು ಅಧಿಕಾರಿ ಯಾರು ಬಂದಿಲ್ರಿ, ಹೋಟಿಗೆ ಅಟ್ ಬರ್ತಾರ್ರಿ. ಮತ್ತೊಂದು ಬ್ರಿಡ್ಜ್ ಕಟ್ಕೊಟ್ರಿ ಅಂತ ಹೇಳ್ತಾನ್ರಿ. ಅದು ನಮ್ಗೆ ಜಗ್ತಾರ್ರಿ ಒಬ್ಬೊಬ್ರಿ. ಮತ್ತೆ ಯಾರಿದ್ಲಾಗ ನಾವು ಜಕ್ಕೊಂಡ್ ಬರ್ತಾವ್ರಿ. ಹೆದರಿಕೆದು ಆಗಂಗಿಲ್ಲ? ಹೆದರಿಕೆ ಬುಲ್ ಆಗ್ತೈತಿ ರೀ. ಒಮ್ಮೆ ಪಾಲಕರು ಇದ್ರೆ ಹೆದರಿಕೆ ಆಗುಲ್ರಿ, ಪಾಲಕರು ಇಲ್ದಕ್ರೆ ಹೆದರಿಕೆ ಆಗ್ತೈತಿ. ಈ ಬಗ್ಗೆ ಇಂದು ಬೆಳಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಇಲ್ಲಿಯ ನಾಯಕರುಗಳೇನು ಹೇಳ್ತಾರೆ ಗೊತ್ತಾ, ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ. ಈ ಪ್ರತ್ಯೇಕ ರಾಜ್ಯ, ನಿಮಗೆ ಪ್ರತ್ಯೇಕ ಒಂದು ತಾಲೂಕನ್ನು ಮೇಂಟೈನ್ ಮಾಡಕ್ಕೆ ಬರಲ್ಲ, ಪ್ರತ್ಯೇಕ ರಾಜ್ಯ ಬೇರೆ ಕೇಳು ನಿಮಗೆ. ಮೊನ್ನೆ ಆ ವಯನಾಡ್ನಲ್ಲಿ ಮಿಲಿಟರಿ ಬಂದು 24 ಗಂಟೆಯಲ್ಲಿ ಒಂದು ಸೇತುವೆ ಮಾಡಿ ಹೋದ್ರು. 24 ವರ್ಷದಲ್ಲೇ ಆಗಿಲ್ವಲ್ರೋ. ತೋ ನಿಮ್ಮನ್ನೆಲ್ಲ ಯಾಕೆ ಅಲ್ಲಿ ಆಯ್ಕೆ ಮಾಡ್ತಾರೆ ಹೇಳ್ತಾ ಇದ್ದೀರಿ, ಅದು ನನ್ನ ಗಮನಕ್ಕೆ ಬಂದಿದೆ. ಓಕೆ, ನಾನು ತಹಶೀಲ್ದಾರ್ಗೆ ಅಲ್ಲಿ ತಕ್ಷಣ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೇಳಿದೆ. ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು.
ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಶಾಸಕ ಬಾಬಾ ಸಾಹೇಬ್ ತಹಶೀಲ್ದಾರ್ ರವೀಂದ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಆದಷ್ಟು ಬೇಗ ಈ ಜನರಿಗೆ ತೆಪ್ಪ ಅಥವಾ ಒಂದು ಕಿರು ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಅದಕ್ಕೊಂದು ಬಿರ್ಕಮ್ ಬ್ಯಾರೇಜು ಅಥವಾ ಓನ್ಲಿ ಬ್ರಿಡ್ಜು ಯಾವುದು ಫಿಸಿಬಿಲಿಟಿ ಬರ್ತದೆ ನೋಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಮಾಡಿ ಈ ಜನರ ಸಮಸ್ಯೆ ಬಗೆಹರಿಯೋ ತನಕ ಇವರ ಪರ ಸೂಪರ್ 3 ನಿಲ್ಲುತ್ತೆ. ಇದು ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕೊಟ್ಟರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ? ಕೊಡದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೊಟ್ಟರೆ ಏನಾದರೂ ಒಂದು ಕಿರಿಕಿರಿ ಆಗೇ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಟೆನ್ಷನಲ್ಲಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಮೂಡ ಬಿಕ್ಕಟ್ಟು, ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟು. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಸಾಲು ಹಗರಣಗಳಲ್ಲಿ ಸಿಲುಕಿರೋ ಕಾಂಗ್ರೆಸ್ ಸರ್ಕಾರ ದಿಕ್ಕೆ ತೋಚದೆ ಕಂಗಾಲಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಕಾನೂನು ತಜ್ಞರ ಜೊತೆ ಸಿಎಂ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಕಾನೂನು ತಜ್ಞರ ಮೊರೆ ಹೋದ್ರೆ ಅತ್ತ ರಾಜ್ಯಪಾಲರು ಸರಣಿ ಸಭೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಕೊಡೋದೋ ಅಥವಾ ಇತರೆ ತನಿಖಾ ಸಂಸ್ಥೆಗಳಿಗೆ ಕೊಡೋದೋ ಅಂತ ಚರ್ಚೆ ನಡೆಸುತ್ತಿದ್ದಾರೆ. ಮೂಡ ಹಗರಣ ಕುರಿತು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ 70 ದಾಖಲೆಗಳನ್ನು ನೀಡಿದೆ. ಸಿಎಂ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕಾಂಗ್ರೆಸ್ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ ಸಿಎಂಗೆ ಹೈ ಪವರ್. ಮೂಡ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾನೂನು ಹೋರಾಟಕ್ಕೆ ಸನ್ನದ್ಧವಾಗಿದೆ. ಯಾವುದೇ ತನಿಖೆ ನಡೆದರೂ ತಪ್ಪು ನಡೆದಿದ್ದೆಲ್ಲಿ ಅಂತ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆ. ರಾಜ್ಯಪಾಲರು ವರ್ಸಸ್ ಸಿಎಂ ನಡುವಿನ ಸಮರ ಅಲ್ಲ, ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಜಟಾಪಟಿ. ಹೈಕೋರ್ಟ್ನಲ್ಲಿ ಆಗದೇ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ದೆಹಲಿಯಂತೆ ಹೋರಾಟ ನಡೆಸಬಹುದು. ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆಗೂ ಚರ್ಚಿಸಲಾಗಿದೆ. ರಾಜ್ಯಪಾಲರ ನಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪಣ ತೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಕುತಂತ್ರದ ಜೊತೆ ರಾಜ್ಯಪಾಲರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟ ಮುಂದುವರಿಸೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಮೂಡ ಕಮಿಷನರ್ ರಘುನಂದನ್ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.